ಹಲೋ ಮಕ್ಕಳೇ, ಇವತ್ತು ನಾವು ಕನ್ಸ್ಯೂಮರ್ ಬಜೆಟ್ ಲೈನ್ ಮತ್ತು ಚಾಯ್ಸಸ್ ರಿಲೇಟೆಡ್ ಇರುವಂಥ ಒಂದು ಕ್ವೆಶ್ಚನ್ನ ನೋಡೋಣ. ಇದರಲ್ಲಿ ಅ ಕನ್ಸ್ಯೂಮರ್ ವಾಂಟ್ಸ್ ಟು ಕನ್ಸ್ಯೂಮ್ 2 goods. ಗೂಡ್ X1 ಇದೆ ಮತ್ತು X2 ಇದೆ. X1ಗೆ 15 rupees, X2ಗೆ 25 rupees. ದ ಕನ್ಸ್ಯೂಮರ್ಸ್ ಇನ್ಕಮ್ ಇಸ್ 300 rupees. ಇವಾಗ ಇವ್ರು ಕೇಳಿರುವಂಥ ಕ್ವೆಶ್ಚನ್ಸ್ಗೆ ನಾವು ಆನ್ಸರ್ ಮಾಡೋಣ. ಹೌ ಮಚ್ ಆಫ್ ಗೂಡ್ X1 ಕ್ಯಾನ್ ದ ಕನ್ಸ್ಯೂಮರ್ ಕನ್ಸ್ಯೂಮ್ ಬೈ ಸ್ಪೆಂಡಿಂಗ್ ಆಲ್ ಆಫ್ ದೇರ್ ಇನ್ಕಮ್? ಸೊ ಟೋಟಲ್ ಇನ್ಕಮ್ ಎಷ್ಟಿದೆ? 300 ಅಲ್ವಾ? ಈ 300ನ ಡಿವೈಡೆಡ್ ಬೈ ಈ X1ದು ಪರ್ ಯೂನಿಟ್ ಬಂದುಬಿಟ್ಟು 15 rupees ಡಿವೈಡೆಡ್ ಬೈ 15 rupees ಮಾಡಿ, ಆವಾಗ ನಿಮಗೆ 20 ಸಿಗುತ್ತೆ. ಸೊ ಅವನು 300 ರೂಪಾಯಲ್ಲಿ X1 ಗೂಡ್ನ 20 ಯೂನಿಟ್ಸ್ನ ಬೈ ಮಾಡ್ಬೋದು. ಓಕೆ. ಸೆಕೆಂಡ್ ಒನ್, ಹೌ ಮಚ್ ಆಫ್ ಗೂಡ್ X2 ಕ್ಯಾನ್ ದ ಕನ್ಸ್ಯೂಮರ್ ಕನ್ಸ್ಯೂಮ್ ಬೈ ಸ್ಪೆಂಡಿಂಗ್ ಆಲ್ ದೇರ್ ಇನ್ಕಮ್? ಸೊ ಅಗೇನ್ ಟೋಟಲ್ ಇನ್ಕಮ್ ಎಷ್ಟಿದೆ ಅವನ ಹತ್ರ ಹಾಕ್ಕೊಳ್ಳಿ, ಡಿವೈಡೆಡ್ ಬೈ X2 ಅಲ್ಲಿ ಒಂದು ಯೂನಿಟ್ಗೆ ಎಷ್ಟು? 25 rupees. 25 rupeesನ ಡಿವೈಡ್ ಮಾಡಿ. ಸೊ 300 ಡಿವೈಡೆಡ್ ಬೈ 25 rupees 12 ಸಿಗುತ್ತೆ. ಸೊ 300 rupeesಲ್ಲಿ 12 ಯೂನಿಟ್ಸ್ ಆಫ್ X2ನ ಅವನು ಪರ್ಚೇಸ್ ಮಾಡ್ಬೋದು. ಥರ್ಡ್ ಒನ್, ಇಸ್ ದ ಬಜೆಟ್ ಲೈನ್ ಡೌನ್ವರ್ಡ್ ಆರ್ ಅಪ್ವರ್ಡ್ ಸ್ಲೋಪಿಂಗ್? ಸೊ ಬಜೆಟ್ ಲೈನ್ ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ. ಯಾಕಂದರೆ ಇರುವಂಥ 300 rupeesಲ್ಲಿ ಅವನು 2 ಗೂಡ್ಸ್ನ ಕೂಡ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಗೂಡನ್ನು ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಇನ್ನೊಂದು ಗೂಡನ್ನು ಕಡಿಮೆ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅದು ಡೌನ್ವರ್ಡ್ ಸ್ಲೋಪಿಂಗ್ ಆಗಿ ಬಜೆಟ್ ಲೈನ್ ಇರುತ್ತೆ. ನೆಕ್ಸ್ಟ್ ಒನ್, ಆರ್ ಆಲ್ ಕಾಂಬಿನೇಷನ್ಸ್ ಆನ್ ದ ಬಜೆಟ್ ಲೈನ್ ಈಕ್ವಲ್ ಟು ದ ಕನ್ಸ್ಯೂಮರ್ಸ್ ಇನ್ಕಮ್ ಆರ್ ನಾಟ್? ಸೊ ಎಸ್, ಇರೋ 300 rupeesಲ್ಲೇ ಅವನು 2 ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್, ಇಫ್ ದ ಕನ್ಸ್ಯೂಮರ್ ವಾಂಟ್ಸ್ ಟು ಗೆಟ್ ಆ್ಯನ್ ಅಡಿಷ್ನಲ್ ಯೂನಿಟ್ ಆಫ್ X1 ದೇ ಹ್ಯಾವ್ ಟು ಗಿವ್ ಅಪ್ ಗೂಡ್ X2. ಇಸ್ ದಿಸ್ ಕರೆಕ್ಟ್? ಎಸ್. ಸೊ ಅವನು ಎಕ್ಸ್ಟ್ರಾ X1 ಗೂಡನ್ನು ಪರ್ಚೇಸ್ ಮಾಡಬೇಕು ಅಂದರೆ X2 ಗೂಡನ್ನು ಅವನು ಗಿವ್ ಅಪ್ ಮಾಡಲೇಬೇಕಾಗುತ್ತೆ. ಥ್ಯಾಂಕ್ ಯು.